ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 26 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು ಚಳ್ಳಕೆರೆಯಿಂದ ಜಗಳೂರಿಗೆ ಹೋಗುವ ಮಾರ್ಗದಲ್ಲಿ ಬರುವಂಥ 4 ಎಕರೆ ಮಾರುವಂಥ ಜಮೀನು. ಇನ್ನು ಈ ಜಮೀನಲ್ಲಿ ನೀವೇನೆಲ್ಲ ಉಪಯೋಗಿಸ್ಕೋಬೋದು, ಮಣ್ಣು ಯಾವುದು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಜೊತೆಗೆ ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿ ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಇದು ಮೊದಲಿಗೆ ಚಳ್ಳಕೆರೆಯಿಂದ ಜಗಳೂರಿಗೆ ಹೋಗುವ ಮಾರ್ಗದಲ್ಲಿ ಬರುವಂಥ ಜಮೀನು. ಅಂದರೆ ಚಳ್ಳಕೆರೆಗೆ ಈ ಜಾಗಕ್ಕೆ 26ರಿಂದ 27 ಅಂದರೆ 26 ಕಿಲೋಮೀಟರ್ ಆಗುತ್ತೆ ಈ ಜಾಗಕ್ಕೆ. ಇನ್ನು ಈ ಜಾಗದಲ್ಲಿ ಏನೆಲ್ಲ ಉಪಯೋಗಿಸ್ಕೋಬೋದು ಮೊದಲಿಗೆ ನೋಡೋದಾದರೆ, ಇಲ್ಲಿ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ. ನೀವು ಎಲ್ಲ ರೀತಿಯಾದಂಥ ಬೆಳೆಗಳನ್ನು ಇಲ್ಲಿ ಬೆಳಿಬೋದು, ಅಡಿಕೆ ಅಥವಾ ತೆಂಗು. ಇನ್ನು ಯಾಕೆಂದರೆ ಮೊದಲನೇದಾಗಿ ಮಣ್ಣು ಪ್ಯೂರ್ ರೆಡ್ ಸಾಯಿಲ್, ಮಣ್ಣು ಚೆನ್ನಾಗಿರೋದ್ರಿಂದ ನೀವು ಯಾವ ಬೆಳೆಯನ್ನು ಇಟ್ಟರೂ ಕೂಡ ತುಂಬ ಚೆನ್ನಾಗೇ ಬರುತ್ತೆ. ನೀವು ನೋಡ್ತಾ ಇದ್ದೀರಾ. ಇನ್ನು ನೀವು ಮೊದಲೇ ಹೇಳ್ಬೋದು ಇದು ನೀರಾವರಿ ಜಮೀನು ಅಂತ ಹೇಳಿದ್ರೆ ಯಾಕೆ ಈ ಥರ ಇದೆ ಅನ್ನೋ ಒಂದು ಕಾರಣ ಕೊಡೋದಾದರೆ, ಈ ಜಮೀನಿನ ಮಾಲೀಕ ವೈಯಕ್ತಿಕ ಕಾರಣಗಳು. ನಾನೊಂದಂತೂ ನಿಮಗೆ ಸ್ಪಷ್ಟತೆ ಕೊಡೋಕ್ಕೆ ಮೊದಲೇ ಸ್ಪಷ್ಟತೆ ಕೊಟ್ಟುಬಿಡ್ತೀನಿ. ಯಾವೊಬ್ಬ ರೈತ ಕೂಡ ಈ ರೀತಿ ಬಿಡೋದಕ್ಕೆ ಜಮೀನನ್ನು ಇಷ್ಟಪಡಲ್ಲ. ಆದರೆ ಕೆಲವು ವೈಯಕ್ತಿಕ ಕಾರಣಗಳು, ಆರ್ಥಿಕ ಸಮಸ್ಯೆನೇ ಮೊದಲನೇದಾಗಿ ಈ ಜಮೀನನ್ನು ಈಗ ಇರೋದಕ್ಕೆ ಕಾರಣ. ಇಲ್ಲಾಂದಿದ್ರೆ ಒಂದು ಬೋರ್ ಇದೆ, 2 ಇಂಚ್ ನೀರು ಬರುತ್ತೆ, ಒಂದು TC ಇದೆ, ಎಲ್ಲವೂ ಇದ್ದರೂ ಕೂಡ ಈ ರೀತಿಯಲ್ಲಿದೆ ಅಂದರೆ ಒಂದು 4-5 ವರ್ಷದಿಂದ ಇದನ್ನು ಯಾವುದೇ ರೀತಿ ಉಳುಮೆ ಮಾಡೋದಕ್ಕೆ ಹೋಗಿಲ್ಲ ಜಮೀನಿನ ಮಾಲೀಕ. ಯಾಕೆಂದರೆ ಆರ್ಥಿಕ ಪರಿಸ್ಥಿತಿ, ಆ ಪರಿಸ್ಥಿತಿ ಚೆನ್ನಾಗಿದ್ದಿದ್ರೆ ಈ ಜಮೀನು ಕೂಡ ಮಾರೋದಿಲ್ಲ. ಯಾವೊಬ್ಬ ರೈತ, ನಾನು ಮೊದಲಿದ್ದನ್ನು ಹೇಳ್ತಾ ಇರ್ತೀನಿ, ಯಾವೊಬ್ಬ ರೈತ ತನ್ನ ಸಮಸ್ಯೆಗಳಿಲ್ಲ ಅಂದರೆ ಜಮೀನನ್ನು ಮಾರೋದಕ್ಕೆ ಇಷ್ಟಪಡಲ್ಲ. ಇನ್ನೂ ಒಂದು 4 ಎಕರೆ ಎಕ್ಸ್ಟ್ರಾ ಮಾಡಬೇಕು ಅನ್ನೋದು ಆಸೆ ಇಟ್ಕೊಂಡಿರ್ತಾನೆ ರೈತ. ಇದು ಮುಖ್ಯ ಕಾರಣ ಆಗುತ್ತೆ. ಜೊತೆಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ, ಕೋರ್ಟು ಕಚೇರಿ ಆ ಥರದ್ದು ಯಾವುದೇ ರೀತಿ ಸಮಸ್ಯೆ ಇಲ್ಲ. ವೈಯಕ್ತಿಕ ಕಾರಣಗಳೇ ಈ ಜಮೀನನ್ನು ಮಾರೋದಕ್ಕೆ ಮುಖ್ಯ ಕಾರಣ ಆಗುತ್ತೆ. ಇನ್ನು ಪ್ಯೂರ್ ರೆಡ್ ಸಾಯಿಲ್, ಅಕ್ಕಪಕ್ಕದಲ್ಲೆಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಇದೆ, ನೀರಿನ ಸಮಸ್ಯೆ ಅಂತೂ ಇಲ್ಲಿ ಇಲ್ಲ. ನಾನು ಮತ್ತೆ ನೀರಿನ ಸಮಸ್ಯೆ ಬಗ್ಗೆ ಹೇಳೋದಾದರೆ, ನಮ್ಮ ಚಳ್ಳಕೆರೆ ಇಡೀ ಕರ್ನಾಟಕದಲ್ಲೇ ಕಡಿಮೆ ಮಳೆ ಬೀಳುವ ಪ್ರದೇಶ ಅಂತ ಈಗಾಗಲೇ ಗುರುತಿಸ್ಕೊಂಡಿದೆ. ನಾನಿನ್ನು ಅದರ ಬದಲು ನೀರು ಚೆನ್ನಾಗಿದೆ ಅದು ಇದು ಅಂತ ಹೇಳಿದ್ರೆ ಅದು ಅರ್ಥನೇ ಇರೋದಿಲ್ಲ. ಒಂದು ಸಾಧಾರಣವಾಗಿ ನೀರಂತೂ ಇದ್ದೇ ಇರುತ್ತೆ. ಒಂದು ಬೋರ್ ಇದೆ, 2 ಇಂಚು ನೀರು ಬರುತ್ತೆ, ಒಂದು TC ಇದೆ. ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಂಟೆ ತಕರಾರಿಲ್ಲ. ನೀವು ನೇರವಾಗಿ ಓನರ್ ಇರ್ತಾನೆ. ಜೊತೆಗೆ ಆ ಜಾಗಕ್ಕೆ ಬಂದಾಗ ಓನರ್ ವೈಯಕ್ತಿಕ ಕಾರಣಗಳು ಅಕ್ಕಪಕ್ಕದಲ್ಲಿ ವಿಚಾರಿಸಿದ್ರೆ ಗೊತ್ತಾಗುತ್ತೆ ಈ ಜಮೀನನ್ನು ಖರೀದಿಸ್ಬೋದಾ ಬೇಡವಾ. ಎಲ್ಲವನ್ನೂ ಕೂಡ ಈ ಜಮೀನಿನ ಮಾಲೀಕ ನಮಗೆ ಸ್ಪಷ್ಟತೆ ನೀಡಿರಲ್ಲ, ಕೆಲವೊಂದನ್ನು ಗೌಪ್ಯ ಕಾಪಾಡ್ಕೊಂಡಿರ್ತಾರೆ. ಆದ್ದರಿಂದ ನೀವು ಅಲ್ಲಿಗೆ ಬಂದಾಗ ಎಲ್ಲವನ್ನು ಕೂಡ ವಿಚಾರಿಸಿ. ಇನ್ನು ಜನರಲ್ ಪ್ರಾಪರ್ಟಿ ಆಯಿತು, ಮಣ್ಣು ರೆಡ್ ಸಾಯಿಲ್ ಆಯಿತು. ಇನ್ನು ನೀರಿನ ಸ್ಥಿತಿಗಳು ನೋಡಿರಿ, ಪಕ್ಕದಲ್ಲೆಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ, ಎಲ್ಲವೂ ವ್ಯವಸ್ಥೆ ಇದೆ, ನಿಮಗೆ ಯಾವುದೇ ರೀತಿ ರೆಡಿ. ಇನ್ನು ಇದು ಕೂಡ ಕಡಿಮೆ ಬೆಲೆಯಲ್ಲೇ ಸಿಗುತ್ತೆ. ಅದನ್ನು ಹೇಳೋದಕ್ಕಿಂತ ಮುಂಚೆ ಒತ್ತಡದ ಬರದಲ್ಲಿ ಕೆಲವೊಂದಿಷ್ಟು ಕಾಲು ಫೋನ್ ಮಾಡಿದಾಗ ರಿಸೀವ್ ಮಾಡಿಲ್ಲ ಅಂದರೆ ದಯವಿಟ್ಟು ಕ್ಷಮೆ ಇರಲಿ. ಯಾಕೆಂದರೆ ಪ್ರತಿಯೊಂದು ಒತ್ತಡದ ಜೀವನದಲ್ಲಿ ಕೆಲವೊಂದಿಷ್ಟು ಸಮಯ ಸಿಕ್ಕಿರೋಲ್ಲ, ಅಂಥ ಸಮಯದಲ್ಲಿ ದಯವಿಟ್ಟು ನನ್ನ ಕ್ಷಮೆ ಕೇಳ್ತೀನಿ. ಜೊತೆಗೆ ವಿವರಣೆ ಕೊಡುವಂಥ ಸಮಯದಲ್ಲಿ ವ್ಯತ್ಯಾಸ ಏನಾದರೂ ಆಗಿದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕೆಂದರೆ ನಿಮ್ಮ ಒಂದು ಸಲಹೆ ನನಗೆ ತುಂಬ ಅಮೂಲ್ಯವಾದದ್ದು ಅಂತ ಭಾವಿಸ್ತಾ. ಇನ್ನು ಈ ಜಮೀನಿನ ಬೆಲೆ 1 ಎಕರೆ 8ರಿಂದ 9 ಲಕ್ಷ ಹೇಳ್ತಾರೆ. ಅದರ ಮಧ್ಯಭಾಗದಲ್ಲಿ ಆಗುತ್ತೆ. ನನ್ನ ಪ್ರಕಾರ ತಗೊಬೋದು. ಯಾಕೆಂದರೆ ಮಣ್ಣು ಚೆನ್ನಾಗಿದೆ, ಈ ಭಾಗದಲ್ಲಿ ನೀರಿಂದು ಕೂಡ ಸ್ವಲ್ಪ ಚೆನ್ನಾಗಿದೆ, ಜೊತೆಗೆ ಒಂದು TC ಇದೆ, ಎಲ್ಲವೂ ವ್ಯವಸ್ಥಿತವಾಗಿದೆ. ಆದರೆ ಕೆಲವು ವೈಯಕ್ತಿಕ ಕಾರಣಗಳಿಂದ ಈ ರೀತಿ ಇದೆ, ಬಿಟ್ಟರೆ ಎಲ್ಲವೂ ಚೆನ್ನಾಗಿದೆ. ಇನ್ನು ದಾರಿಯ ವಿಚಾರಕ್ಕೆ ಬರೋದಾದರೆ, ಇನ್ನು ತಾರೋಡಿಂದ ಅಂದರೆ ಚಳ್ಳಕೆರೆ ಟು ಜಗಳೂರಿಗೆ ಹೋಗುವ ಮಾರ್ಗದಲ್ಲಿ ತಾರೋಡ್ ಇದೆಯಲ್ಲ, ಆ ತಾರೋಡಿಂದ ಈ ಜಮೀನಿಗೆ ನಕಾಶೆ ರೋಡ್ ಮುಖಾಂತರ ದಾರಿ ಇದೆ. 600 ಮೀಟರ್ ಆಗ್ಬೋದು ತಾರೋಡಿಗೆ. ಇನ್ನು ಬೆಂಗಳೂರಿಂದ ಇಲ್ಲಿಗೆ 226 ಕಿಲೋಮೀಟರ್ ಆಗುತ್ತೆ, ಚಳ್ಳಕೆರೆಗೆ 26 ಕಿಲೋಮೀಟರ್ ಆಗುತ್ತೆ. ಇನ್ನು ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಾನು ಮತ್ತೆ ಹೇಳ್ತಾ ಇದ್ದೀನಿ, 1 ಎಕರೆ 8ರಿಂದ 9 ಲಕ್ಷ ಅದರ ಮಧ್ಯದಲ್ಲಿ ವ್ಯವಹಾರ ಆಗುತ್ತೆ. ನೇರವಾಗಿ ಓನರ್ ಇರ್ತಾನೆ.
ಏನು ಯಾರೆಲ್ಲ ಹೊಸಬರಾಗಿ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ, ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು, ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.